ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ವಿಶೇಷವಾಗಿ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂಥವರು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅಂಥವರು ಮಾಡ್ಕೊಳ್ಬೋದಾದಂಥ ಸಣ್ಣ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಸೋಮವಾರದ ದಿನಗಳಲ್ಲಿ ಮಾಡ್ಕೊಬೇಕಾಗುತ್ತೆ. ಯಾಕೆ ಪರಿಹಾರ ಮಾಡ್ಕೊಬೇಕು ಅಂದರೆ, ಯಾರು ಮದುವೆ ಆಗ್ತಾ ಇಲ್ಲ ಅಂತ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಒಳ್ಳೆ ಸಂಪ್ರದಾಯಸ್ಥವಾಗಿ ನಾವು ಕೂಡ ಮದುವೆ ಆಗಬೇಕು, ಒಳ್ಳೆ ಮನೆತನದ ಹೆಣ್ಣು ಸಿಗಬೇಕು ಅಥವಾ ಒಳ್ಳೆ ಮನೆತನದ ಗಂಡು ಸಿಗಬೇಕು, ನಮ್ಮ ಶಾಸ್ತ್ರ ಸಂಪ್ರದಾಯಕ್ಕೆ ಹೋಲಿಕೆ ಆಗುವಂಥ ಮನೆತನದವರು ನಮ್ಮ ಸಂಬಂಧಿಕರಾಗಬೇಕು ಅಂತ ಬಯಸುವಂಥವರು ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ವಿಶೇಷವಾಗಿ ಸೋಮವಾರದ ರಾತ್ರಿಗಳಲ್ಲಿ ನೀವು ಮಾಡಬೇಕಾಗುತ್ತೆ. ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಗಾಜಿನ ಗ್ಲಾಸ್ ಆಗಿರ್ಬೋದು ಅಥವಾ ಒಂದು ತಾಮ್ರದ ಲೋಟ ಆಗಿರ್ಬೋದು, ಅದಕ್ಕೆ ನೀವು ವಿಶೇಷವಾಗಿ ಅದರ ತುಂಬ ಹಾಲನ್ನು ಹಾಕಿ, ಅದಕ್ಕೆ ಒಂದು ಚಿಟಿಕೆ ಅರಿಶಿಣನ ಹಾಕಿ, ನಿಮಗೆ ನೀವು ದೃಷ್ಟಿನ ತೆಗೆದು, ಅಪ್ರದಕ್ಷಿಣವಾಗಿ ದೃಷ್ಟಿನ ತೆಗೆದು ಆ ಗ್ಲಾಸನ್ನು ನೀವು ಮಲಗುವಂಥ ಒಂದು ಕೋಣೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟರೆ ತುಂಬ ಒಳ್ಳೆಯದು. ಅದರಲ್ಲೂ ಗಾಜಿನ ಬಾಟ್ಲಲ್ಲಿ ಇಟ್ಟಾಗ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ವಿಶೇಷವಾಗಿ ತಾಮ್ರದ ಗ್ಲಾಸಲ್ಲಿ ನೀವು ಹಾಲನ್ನು ಮತ್ತು ಅರಿಶಿಣನ ಸೇರಿಸಿ, ನಿಮಗೆ ನೀವು ದೃಷ್ಟಿ ತೆಗೆದು ಒಂದು ಟೇಬಲ್ ಮೇಲೆ ಅಂದರೆ ಯಾರೂ ಮುಡ್ತಿರೋ ಅಂಥ ಜಾಗದಲ್ಲಿ ನೀವು ಮಲಗುವಂಥ ಕೋಣೆಯಲ್ಲಿ ಅದನ್ನು ಇಡಬೇಕಾಗುತ್ತೆ. ಅದನ್ನು ವಿಶೇಷವಾಗಿ ಯಾಕೆ ಇಡಬೇಕು ಅಂದರೆ, ನಿಮ್ಮಲ್ಲಿ ಏನಾದರೂ ಗ್ರಹ ಗತಿಗಳಿಂದ ಬರ್ತಿರೋ ಅಂಥ ದೋಷಗಳಿದ್ದರೆ ಅಥವಾ ಪಿತೃದೋಷಗಳಿಂದ ಬರ್ತಿರೋ ಸಮಸ್ಯೆಗಳು, ಶಾಪಗಳಿಂದ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂತ ಅಂದರೆ, ಅಥವಾ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿಸಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬಾರ್ದು ಅಂತ ಯಾರಾದರೂ ಪ್ರಯತ್ನ ಪಟ್ಟಿದ್ರೆ, ಅದೆಲ್ಲ ದೋಷಗಳು ಹೋಗಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಲಕ್ಷ್ಮೀನಾರಾಯಣರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗತ್ತೆ. ಮತ್ತು ಶಿವ ಪಾರ್ವತಿಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಆ ದೃಷ್ಟಿನ ತೆಗೆದು ಆ ಹಾಲನ್ನು ಒಂದು ಕಡೆ ಇಡಬೇಕು. ಅದು ಗಂಡಾಗಿದ್ರೂ ಪರವಾಗಿಲ್ಲ, ಹೆಣ್ಣು ಹುಡುಗಿ ಆಗಿದ್ರೂ ಪರವಾಗಿಲ್ಲ. ಮಾಡಿ ತದನಂತರ ನೀವು ಮಲಗಬೇಕಾಗುತ್ತೆ. ತದನಂತರ ನೀವು ಮಾರನೇ ದಿನ ಎದ್ದು ಸ್ನಾನ ಮಾಡಿದ ನಂತರ ನೀವು ಆ ಅರಿಶಿಣ ಮತ್ತು ಹಾಲನ್ನು ಬೆರೆಸಿದಂಥ ಗ್ಲಾಸಿಗೆ ಒಂದು ಚಿಟಿಕೆ, ಒಂದು ಉಂಡೆಯಷ್ಟು ಸ್ಫಟಿಕ ಅಂತ ಸಿಗುತ್ತೆ, ಆಲಮ್ ಅಂತ ಕೂಡ ಕರೀತಾರೆ. ಅದನ್ನು ನೀವು ಗ್ರಂಥಿಗೆ ಅಂಗಡಿಯಿಂದ ತಂದು ಇಟ್ಕೊಂಡಿರಬೇಕು. ಅದನ್ನು ಒಂದು ತುಂಡನ್ನು ನೀವು ಆ ಹಾಲಿಗೆ ಬೆರೆಸಿ, ಅಂದರೆ ರಾತ್ರಿ ಬೆರೆಸಿದಂಥ ಹಾಲು ಮತ್ತು ಅರಿಶಿಣದ ಗ್ಲಾಸಿಗೆ ಈ ಆಲಮ್ ಅಥವಾ ಸ್ಫಟಿಕದ ಉಂಡೆನ ಒಂದು ಪೀಸನ್ನು ಸೇರಿಸಿ, ತದನಂತರ ನೀವು ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಅರಳಿ ಮರ ಇದ್ದರೆ ಆ ಅರಳಿ ಮರದ ಮುಂದೆ ಹೋಗಿ ಇದನ್ನು ಸುರಿದು ಬರೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ವಿವಾಹಕ್ಕೆ ಯಾವುದೇ ರೀತಿಯ ದೋಷಗಳು ಅಥವಾ ಯಾವುದೋ ಒಂದು ರೀತಿಯ ಕೆಟ್ಟ ಕಣ್ಣ ದೃಷ್ಟಿಗಳು ಬಿದ್ದು ಮದುವೆಗೆ ಅಡೆತಡೆ ಆಗ್ತಾ ಇದೆ ಅಂದರೆ, ಖಂಡಿತವಾಗ್ಲೂ ಆ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ನಿಮಗೂ ಸಂಪ್ರದಾಯಸ್ಥವಾಗಿ ಮದುವೆ ಆಗೋವಂಥ ಯೋಗ ಕೂಡಿ ಬರೋ ಅಂಥದ್ದಾಗುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.